ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಂಗೆ ಗೊತ್ತು, ನನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ನೀವು ಜೀವನದಲ್ಲಿ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬ ಸಹಾಯವಾಗುತ್ತದೆ ಅಂದ್ಕೊಳ್ತೀನಿ. ನಾನು ಹೇಳೋದನ್ನೆಲ್ಲ ನೀವು ಚಾಲೆಂಜಾಗಿ ತೆಗೆದುಕೊಳ್ಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಮುಂದೆ ಬರುವ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮ್ಮಲ್ಲಿ ತಕ್ಷಣ ಬರುತ್ತವೆ ಮತ್ತು ನಮಗೂ ಕೂಡ ಸ್ವಲ್ಪ ಸಹಾಯವಾಗುತ್ತದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೆಯದೇನೆಂದರೆ, ನೀವು ಮೊದಲು ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ಲೇಜಿತನವನ್ನು ಬಿಟ್ಟು ಹೊರಗಡೆ ಬನ್ನಿ. ಸೋಮಾರಿಯಾಗಬೇಡಿ. ಅಂದಿನ ಕೆಲಸ ಅಂದೇ ಮಾಡಿ ಮತ್ತು ನೀವು ಬೆಳಿಗ್ಗೆ 5 ಗಂಟೆಗೆ ಏಳಿ, ನಂತರ ಬರೀ 10 ನಿಮಿಷ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಅಂದರೆ ಧ್ಯಾನ ಮಾಡುವುದರಿಂದ ಅಂದಿನ ದಿನವನ್ನು ಶಾಂತಿಯಾಗಿ ಮಾಡುತ್ತದೆ. ನಿಮ್ಮ ಚಿಂತೆಗಳ ಒತ್ತಡ, ನಿಮ್ಮ ಸಮಸ್ಯೆಗಳ ಒತ್ತಡವನ್ನು ಹೋಗಲಾಡಿಸುತ್ತದೆ. ನಿಮಗೆ ಒಮ್ಮೆಲೆ ಬರುವ ಸಿಟ್ಟನ್ನು ಕಂಟ್ರೋಲ್ ಮಾಡುವುದಕ್ಕೆ ತುಂಬ ಸಹಾಯವಾಗುತ್ತದೆ. ನಂತರ ನೀವು ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ದೇಹವನ್ನು ಫಿಟ್ಟಾಗಿ ಇಡುವುದು ತುಂಬ ಮುಖ್ಯ. ಮೆಡಿಟೇಷನ್ ಮಾಡಿದ ನಂತರ ಎಕ್ಸಸೈಸ್ ಮಾಡಿ. ನೀವು ದಿನಾಲೂ 1 ಕಿಲೋಮೀಟರ್ ಓಡಿ. ನಿಮ್ಮ ಬಾಡಿಗೆ ಅಗತ್ಯವಿರುವ ವ್ಯಾಯಾಮಗಳನ್ನು 45 ನಿಮಿಷಗಳ ಕಾಲ ಮಾಡಿ. ನೀವು ಆದಷ್ಟು ಬೇಗ ಸ್ನಾನ ಮಾಡಿ. ತದನಂತರ ನಿಮ್ಮ ಮುಂದಿನ ಕೆಲಸವನ್ನು ಮುಂದುವರಿಸಿ ಮತ್ತು ಚೆನ್ನಾಗಿ ಸಮಯಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಿ. ನಂತರ ನೀವು ದಿನಕ್ಕೆ 3.5 ಲೀಟರ್ ನೀರನ್ನು ಕುಡಿಯುವುದು ಅಗತ್ಯ. ಇಷ್ಟು ಮಾಡಿದರೆ ಜೀವನದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಕ್ತಿಯುತನಾಗಲು ತುಂಬ ಸಹಾಯವಾಗುತ್ತದೆ. ಅದಾದ ಮೇಲೆ ನೀವು ನಿಮ್ಮ ಗುರಿಗೆ ಸಂಬಂಧಿಸಿದ ವಿಷಯವನ್ನು ಕುರಿತು 1-2 ಗಂಟೆ ಸ್ಟಡಿ ಮಾಡಿ ಮತ್ತು ಹೊರಗಡೆ ಯಾರಿಗಾದರೂ ಮೈ ಮೇಲೆ ಬಿದ್ದು, ಅಂದರೆ ಅಗತ್ಯವಿಲ್ಲದೆ ಯಾರಿಗೂ ಮಾತಾಡಿಸಲಿಕ್ಕೆ ಹೋಗಬೇಡಿ. ನೀವು ಯಾರನ್ನೂ ತಮಾಷೆ ಮಾಡಬೇಡಿ, ಅಥವಾ ನಿಮ್ಮನ್ನು ಯಾರಾದರೂ ತಮಾಷೆ ಮಾಡಿದರೆ ನೀವು ಅದಕ್ಕೆ ಯಾವುದೇ ರೀತಿ ರಿಯಾಕ್ಟ್ ಮಾಡುವುದಕ್ಕೆ ಹೋಗಬೇಡಿ. ಯಾವಾಗಲೂ ಒಂಟಿಯಾಗಿರಿ, ಅಲೋನ್ ಆಗಿರಿ. ಮುಖ್ಯವಾಗಿ ನೀವು ಈ ಮೀಡಿಯಾವನ್ನು ಬಿಡಬೇಕು. ಟೈಮ್ ಪಾಸ್ಗೋಸ್ಕರ ರೀಲ್ ನೋಡುವುದು, ಶಾರ್ಟ್ಸ್ ನೋಡುವುದು, ಇವುಗಳ ಲೋಕದಿಂದ ಹೊರಗೆ ಬರಬೇಕು. ನೀವು ನಿಮ್ಮ ಗುರಿಯ ಮೇಲೆ ಕಾನ್ಸಂಟ್ರೇಷನ್ ಇಡಬೇಕು. ಯಾವುದೇ ಕಷ್ಟ ಬಂದರೂ ತಾಳ್ಮೆಯಿಂದ ಇರಬೇಕು. ಯಾವುದೇ ಸಮಯದಲ್ಲಿ ಮೌನವಾಗಿರಬೇಕು. ಎಲ್ಲವಾದ ಮೇಲೆ ನೀವು ರಾತ್ರಿ ವೇಳೆ ಅರ್ಧ ಗಂಟೆ ಓದಿ, ನಂತರ 5 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಸರಿಯಾಗಿ 10 ಗಂಟೆಗೆ ಮಲ್ಕೊಳ್ಬೇಕು. ಹೀಗೆ ನೀವು 21 ದಿನಗಳ ಕಾಲ ಮಾಡಿ ಚಾಲೆಂಜ್ ಆಗಿ ತೆಗೆದುಕೊಳ್ಳಿ. ನೀವು ಇದನ್ನು ಎಲ್ಲವೂ ಒಮ್ಮೆಲೆ ಮಾಡಬೇಡಿ. ನೀವು ಇದನ್ನು ಒಂದೊಂದು ಪಾಯಿಂಟ್ ಆಗಿ ಒಂದೊಂದು ದಿನವನ್ನು ಪಾಲಿಸಿ. ನಿಮ್ಮ ಬದುಕೇ ಬದಲಾಗುತ್ತದೆ. ಇದೇ ಥರ ಬದುಕಿಗೋಸ್ಕರ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.